ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಇಂಡೆಕ್ಸ್ ಫಂಡ್ಸ್ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ವೈಯಕ್ತಿಕ ಹಣಕಾಸಿನ ವಿಚಾರಕ್ಕೆ ಬಂದರೆ ಈ ಮ್ಯೂಚುವಲ್ ಫಂಡ್ಗಳ ಜನಪ್ರಿಯತೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹೂಡಿಕೆ ಮೇಲೆ ಉತ್ತಮವಾದ ರಿಟರ್ನ್ಸನ್ನು ಪಡೆಯಬೇಕು ಅಂತ ಬಯಸುವವರ ನೆಚ್ಚಿನ ಆಯ್ಕೆಯಾಗಿ ಈ ಮ್ಯೂಚುವಲ್ ಫಂಡ್ಗಳು ಆಗ್ತಾ ಇದ್ದಾವೆ. ಹೀಗಾಗಿ ಈ ಮ್ಯೂಚುವಲ್ ಫಂಡ್ ವಲಯದ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂದರೆ AUM ಇದು 50 ಲಕ್ಷ ಕೋಟಿ ರೂಪಾಯಿಯನ್ನು ಮೀರಿಬಿಟ್ಟಿದೆ. ಎಕ್ವಿಟಿ, ಡೆಟ್ಟು ಮತ್ತು ಹೈಬ್ರಿಡ್ ಫಂಡ್ಗಳಂತಹ ಸಕ್ರಿಯ ಮ್ಯೂಚುವಲ್ ಫಂಡ್ಗಳಿಗೆ ಮಾರುಕಟ್ಟೆಯ ಒಲವು ಹೆಚ್ಚಾಗಿದೆ. ಇವು ಮ್ಯಾನೇಜ್ಡ್ ಫಂಡ್ ಅಂದರೆ ಇವುಗಳ ಉತ್ತಮವಾದ ಪರ್ಫಾರ್ಮೆನ್ಸ್ಗಾಗಿ ಪೋರ್ಟ್ಫೋಲಿಯೋ ಮ್ಯಾನೇಜರ್ಗಳು ಹೂಡಿಕೆಯ ನಿರ್ಧಾರವನ್ನು ಕೈಗೊಳ್ತಾರೆ. ಜೊತೆಗೆ ಪ್ಯಾಸಿವ್ ಫಂಡ್ಗಳಾದ ಇಂಡೆಕ್ಸ್ ಫಂಡ್ ಮತ್ತು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ETF-ಗಳತ್ತ ಹೂಡಿಕೆದಾರರ ಒಲವು ಹೆಚ್ಚಾಗ್ತಾ ಇದೆ. ಈ ಅವಕಾಶವನ್ನು ಬಳಸಿಕೊಳ್ಳೋಕೆ ಅನೇಕ ದೊಡ್ಡ ಮ್ಯೂಚುವಲ್ ಫಂಡ್ ಕಂಪನಿಗಳು ಒಂದಾದ ಬಳಿಕ ಒಂದರಂತೆ ಅನೇಕ ಇಂಡೆಕ್ಸ್ ಫಂಡ್ಗಳನ್ನು ಲಾಂಚ್ ಮಾಡ್ತಾ ಇವೆ. ಈ ಪೈಕಿ ಬರೋಡಾ BNP ಪರಿಬಾಸ್ ನಿಫ್ಟಿ 50 ಸೂಚ್ಯಂಕ, ICICI ಪ್ರುಡೆನ್ಷಿಯಲ್ನ ನಿಫ್ಟಿ 50 ವ್ಯಾಲ್ಯೂ 20 ಇಂಡೆಕ್ಸ್ ಫಂಡ್ ಮತ್ತು SBI ಮ್ಯೂಚುವಲ್ ಫಂಡ್ಸ್ನ SBI ನಿಫ್ಟಿ 50 ಈಕ್ವಲ್ ವೇಟ್ ಇಂಡೆಕ್ಸ್ ಫಂಡ್ ಹಾಗೆಯೇ NFO ಕೂಡ ಸೇರಿವೆ. ಇನ್ನು ಭಾರತದ ಮ್ಯೂಚುವಲ್ ಫಂಡ್ ಸಂಘ AMFI ಪ್ರಕಾರ ಕಳೆದ ವರ್ಷ ಇಂಡೆಕ್ಸ್ ಫಂಡ್ಗಳ AUM ಶೇಕಡ 55ರಷ್ಟು ಪ್ರಗತಿಯನ್ನು ದಾಖಲಿಸಿದೆ. 2022ರ ಡಿಸೆಂಬರ್ನಲ್ಲಿ ಇಂಡೆಕ್ಸ್ ಫಂಡ್ಗಳ AUM 1.28 ಲಕ್ಷ ಕೋಟಿ ರೂಪಾಯಿಯಷ್ಟಿದ್ದು, ಡಿಸೆಂಬರ್ 2023ರ ವೇಳೆಗೆ ಈ ಪ್ರಮಾಣ 2 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ ಕಂಡಿದೆ. ಜಾಗತಿಕ ಮಾರುಕಟ್ಟೆ ಇದರ ಅನಿಶ್ಚಿತತೆಯ ನಡುವೆಯೂ ಕೂಡ ದೇಶೀಯ ಮಾರುಕಟ್ಟೆಯ ಆರ್ಥಿಕ ಸ್ಥಿತಿ ಉತ್ತಮವಾಗಿಯೇ ಇದೆ ಹೀಗನ್ನೋದು ತಜ್ಞರ ಅಭಿಪ್ರಾಯ. ಹೀಗಾಗಿ ಪ್ಯಾಸಿವ್ ಫಂಡ್ಗಳಲ್ಲಿ ಕ್ಷಿಪ್ರ ಪ್ರಗತಿ ಕಂಡು ಬಂದಿದೆ. ಈಗ ಪ್ಯಾಸಿವ್ ಫಂಡ್ಗಳ ಕಾರ್ಯನಿರ್ವಹಣೆ ಹೇಗೆ ಸಾಗುತ್ತೆ ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಳ್ಳೋಣ. ನೋಡಿ, ಪ್ಯಾಸಿವ್ ಫಂಡ್ಗಳು ನಿರ್ದಿಷ್ಟ ಫಂಡ್ಗಳನ್ನು ಟ್ರ್ಯಾಕ್ ಮಾಡುತ್ತೆ. ಹೀಗಾಗಿ ಫಂಡ್ ಮ್ಯಾನೇಜರ್ಗಳ ಸಕ್ರಿಯ ನಿರ್ವಹಣೆಯ ಅಗತ್ಯತೆ ಇರೋದಿಲ್ಲ. ಹೂಡಿಕೆದಾರರು ಮಾರುಕಟ್ಟೆಯ ಪ್ರವೃತ್ತಿ ಬಗ್ಗೆ ಚಿಂತಿಸುವ ಅಗತ್ಯತೆ ಇಲ್ಲ. ಹಾಗೆ ಯಾವುದೇ ಅಧ್ಯಯನ ಅಥವಾ ರಿಸರ್ಚ್ ಮಾಡೋದು ಕೂಡ ಬೇಕಾಗಿಲ್ಲ. ಉದಾಹರಣೆಗೆ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಒಂದು ನಿಫ್ಟಿಯಲ್ಲಿರುವ 50 ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆಯನ್ನು ಮಾಡುತ್ತೆ. ಸೆನ್ಸೆಕ್ಸ್ನಲ್ಲಿರುವ 30 ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆಯನ್ನು ಮಾಡುತ್ತೆ. ಚಿನ್ನ, ಕಮೋಡಿಟಿ, ಆರೋಗ್ಯ ರಕ್ಷಣೆ ಸೇರಿದಂತೆ ವಿವಿಧ ವಲಯಗಳಲ್ಲಿ ಇಂಡೆಕ್ಸ್ ಫಂಡ್ಗಳು ಲಭ್ಯವಿದೆ. ಆ್ಯಕ್ಟಿವ್ ಫಂಡ್ಗಳಿಗೆ ಹೋಲಿಸಿದರೆ ಇವುಗಳಲ್ಲಿ ಏರಿಳಿತಗಳ ತೀವ್ರತೆ ಕಡಿಮೆ. ಮುಖ್ಯವಾಗಿ ಆ್ಯಕ್ಟಿವ್ ಫಂಡ್ಗಳಿಗೆ ಹೋಲಿಸಿದರೆ ಇಂಡೆಕ್ಸ್ ಫಂಡ್ಗಳಲ್ಲಿ ಹೂಡಿಕೆಯ ವೆಚ್ಚ ಕಡಿಮೆ ಇರುವುದರಿಂದ ಅವು ನೆಚ್ಚಿನ ಹೂಡಿಕೆಯ ಆಯ್ಕೆಯಾಗಿವೆ. ಇನ್ನು ಇನ್ವೆಸ್ಟೋಗ್ರಫಿ ಸಂಸ್ಥಾಪಕರು ಮತ್ತು CFP ಶ್ವೇತಾ ಜೈನ್ ಅವರ ಅಭಿಪ್ರಾಯವನ್ನು ಕೇಳೋದಾದರೆ, ಪ್ಯಾಸಿವ್ ಫಂಡ್ಗಳನ್ನು ವೆಚ್ಚ, ಪರಿಣಾಮಕಾರಿ ಮತ್ತು ಹೂಡಿಕೆಯ ಸುಲಭ ವಿಧಾನ ಅಂತ ಹೂಡಿಕೆದಾರರು ಪರಿಗಣಿಸಿದ್ದಾರೆ ಅಂತಾರೆ. ಫಂಡ್ ಹೌಸ್ಗಳು ಇದರ ಲಾಭವನ್ನು ಪಡೆದು ಇಂಡೆಕ್ಸ್ ಫಂಡ್ಗಳನ್ನು ಬಿಡುಗಡೆ ಮಾಡ್ತಾ ಇವೆ ಅಂತ ಅವರು ತಿಳಿಸ್ತಾರೆ. ಇನ್ನು ರಿಟರ್ನ್ಸ್ ಬಗ್ಗೆ ಹೇಳೋದಾದರೆ, ನಿಫ್ಟಿ ನೆಕ್ಸ್ಟ್ 50 ಟ್ರ್ಯಾಕ್ ಮಾಡ್ತಾ ಇರುವ ಇಂಡೆಕ್ಸ್ ಫಂಡ್ಗಳು ಕಳೆದ 1, 3 ಮತ್ತು 5 ವರ್ಷಗಳಲ್ಲಿ ಕ್ರಮವಾಗಿ ಸರಾಸರಿ ಶೇಕಡ 48, ಶೇಕಡ 19 ಮತ್ತು ಶೇಕಡ 16ರಷ್ಟು ರಿಟರ್ನ್ಸನ್ನು ಕೊಟ್ಟಿವೆ. ಇದು 2024ರ ಫೆಬ್ರವರಿ 7ರ ಅಂಕಿಅಂಶದ ಪ್ರಕಾರ. ಇನ್ನು ಗಳಿಕೆ ಮೇಲಿನ ತೆರಿಗೆ ಬಗ್ಗೆ ನೋಡೋದಾದರೆ, ಇಂಡೆಕ್ಸ್ ಫಂಡ್ಗಳಿಗೂ ಇಕ್ವಿಟಿ ಫಂಡ್ಗೆ ವಿಧಿಸಲ್ಪಡುವ ತೆರಿಗೆ ಅನ್ವಯ ಆಗುತ್ತೆ. ನೀವು 1 ವರ್ಷದೊಳಗೆ ರೆಡಿ ಮಾಡಿಕೊಂಡಲ್ಲಿ ನಿಮ್ಮ ರಿಟರ್ನ್ಸ್ ಮೇಲೆ ಶೇಕಡ 15ರಷ್ಟು ತೆರಿಗೆ ಇರುತ್ತೆ. 1 ವರ್ಷದ ನಂತರವಾದರೆ ವಿಡ್ರಾಗಳ ಮೇಲೆ ಶೇಕಡ 10ರಷ್ಟು ದೀರ್ಘಾವಧಿ ಕ್ಯಾಪಿಟಲ್ ಗೇನ್ ತೆರಿಗೆ ಅನ್ವಯ ಆಗುತ್ತೆ. ಆದಾಗ್ಯೂ ಒಟ್ಟು ಕ್ಯಾಪಿಟಲ್ ಗೇನ್ ಒಂದು ಹಣಕಾಸು ವರ್ಷದಲ್ಲಿ 1 ಲಕ್ಷ ರೂಪಾಯಿ ಒಳಗಿದ್ರೆ ಅದು ತೆರಿಗೆ ಮುಕ್ತ ಆಗಿರುತ್ತೆ. ಇಂಡೆಕ್ಸ್ ಫಂಡ್ನಂತಹ ಪ್ಯಾಸಿವ್ ಫಂಡ್ಗಳು ಆಕರ್ಷಕವಾಗಿವೆ. ಹೀಗಾಗಿ ಹೂಡಿಕೆದಾರರು ಅದರತ್ತ ಸೆಳೆಯಲ್ಪಟ್ಟಿದ್ದಾರೆ. ಆದರೆ ಈ ಫಂಡ್ಗಳಲ್ಲಿ ರಿಸ್ಕ್ ಇದೆ ಅನ್ನೋದನ್ನು ಮರಿತಾರೆ. ನೋಡಿ, ಎರರ್ಗಳನ್ನು ಟ್ರ್ಯಾಕ್ ಮಾಡೋದ್ರಿಂದ ಈ ಫಂಡ್ ಸಂಬಂಧಿತ ರಿಸ್ಕ್ ಕೂಡ ನಿಮಗೆ ತಿಳಿಯುತ್ತೆ. ಇಂಡೆಕ್ಸ್ ಫಂಡ್ ಅಥವಾ ಅದರ ಬೆಂಚ್ ಮಾರ್ಕ್ ಇಂಡೆಕ್ಸ್ ರಿಟರ್ನ್ ಇವೆರಡರ ನಡುವಿನ ಅಂತರವೇ ಈ ಟ್ರ್ಯಾಕಿಂಗ್ ಎರರ್. ಈ ಟ್ರ್ಯಾಕಿಂಗ್ ಎರರ್ನ ಪ್ರಮಾಣ ಕಡಿಮೆ ಇದ್ದರೆ ಅದರ ಬೆಂಚ್ ಮಾರ್ಕಿಗೆ ಹೋಲಿಕೆ ಮಾಡಿದ್ರೆ ಇಂಡೆಕ್ಸ್ ಫಂಡ್ನ ಪರ್ಫಾರ್ಮೆನ್ಸ್ ಉತ್ತಮವಾಗಿದೆ ಅಂತ ಅರ್ಥ ಆಗುತ್ತೆ. ನೀವು ಪ್ಯಾಸಿವ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದ್ದರೆ ನಿಮ್ಮ ಇಡೀ ಪೋರ್ಟ್ಫೋಲಿಯೋವನ್ನು ಕೇವಲ ಪ್ಯಾಸಿವ್ ಫಂಡ್ಗಳ ಮೇಲೆ ಇರಿಸಬೇಡಿ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ವಲ್ಪ ಪ್ರಮಾಣದ ಪ್ಯಾಸಿವ್ ಫಂಡ್ ಮಾತ್ರ ಇರಲಿ. ನಿಮಗೆ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಹೆಚ್ಚಾಗಿ ತಿಳಿದಿಲ್ಲ ಅಂದರೆ ಫಿನಾನ್ಷಿಯಲ್ ಪ್ಲಾನರ್ನ ಸಲಹೆಯನ್ನು ಪಡ್ಕೊಳ್ಳಿ. ಫಂಡ್ ಮ್ಯಾನೇಜರ್ ಪಾತ್ರವಿಲ್ಲದೆ ನಿರ್ದಿಷ್ಟವಾದ ಇಂಡೆಕ್ಸನ್ನು ಪ್ಯಾಸಿವ್ ಫಂಡ್ಗಳು ಟ್ರ್ಯಾಕ್ ಮಾಡೋದ್ರಿಂದ ಅವುಗಳಲ್ಲಿ ಹೂಡಿಕೆಯ ವೆಚ್ಚವನ್ನು ಕೂಡ ಕಡಿಮೆ ಇರುತ್ತೆ ಅನ್ನೋದನ್ನು ನೀವು ಗಮನಿಸಬೇಕಾಗುತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.